ಈಗ ಕೇಳಿಸಿಕೊಳ್ಳುವುದು ನಿಮ್ಮ ಸರದಿ. ನಿಮ್ಮ ಧ್ವನಿ ಮುಖ್ಯ ಮತ್ತು ಇದು ನಿಮ್ಮನ್ನ ಕೇಳಬೇಕಾದ ಕ್ಷಣ. ದಯವಿಟ್ಟು ಯಾರು ವಿಳಂಬ ಮಾಡಬೇಡಿ. ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಿಮಗೆಲ್ಲ ಆನ್ ಪ್ಯಾಸಿವ್ ಇಕೋಸಿಸ್ಟಮ್ ಮಾಹಿತಿಗೆ ಸ್ವಾಗತ ಸುಸ್ವಾಗತ. ತುಂಬಾ ಮುಖ್ಯವಾಗಿರುವ ಸೆಷನ್ ವಿಡಿಯೋ ಇದಾಗಿರೋದ್ರಿಂದ ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಕಾರಣ ಎಷ್ಟೇ, ನೀವಿಲ್ಲಿ ಕೇಳಬೇಕಾದದ್ದು ಇಲ್ಲ, ಖಂಡಿತ ಮಾಡಲೇಬೇಕಾಗಿರುವ ಪ್ರೊಸೆಸ್ ಒಂದಿದೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಹೇಳಿರುವ ಸ್ಟೆಪ್ ಗಳನ್ನ ಫಾಲೋ ಮಾಡಿ. ಸ್ನೇಹಿತರೆ, ಮಧ್ಯರಾತ್ರಿ 1:44 ಸಮಯಕ್ಕೆ ಓ ನ್ಯೂಸ್ 8 ಅಪ್ಡೇಟ್ಸ್ ನಿಮ್ಮ OS ಬ್ಯಾಕ್ ಆಫೀಸ್ ನಲ್ಲಿ ಅಪ್ಡೇಟ್ಸ್ ಅನ್ನ ಮಾಡಿದೆ ಆನ್ ಪ್ಯಾಸಿವ್ ಕಂಪನಿ. ಈ ಬಾರಿಯ ಅಪ್ಡೇಟ್ಸ್ ನಲ್ಲಿ ನೀವು ಕೇಳಬಹುದಾದದ್ದು ಏನಿಲ್ಲ, ಖಂಡಿತ ಇಲ್ಲಿ ನಿಮ್ಮ ಒಪಿನಿಯನ್ ಅನ್ನ ಹಂಚಿಕೊಳ್ಳುವ ಅವಕಾಶವನ್ನ ಓ ನ್ಯೂಸ್ 8 ನಲ್ಲಿ ನೀಡಿದೆ. ಸೊ ಹಾಗಾದ್ರೆ ಓ ನ್ಯೂಸ್ 8 ನಲ್ಲಿ ನೀವು ಮಾಡಬೇಕಾಗಿರುವ ಕೆಲಸ ಹಾಗೂ ಏನೆಲ್ಲ ಫಾಲೋ ಮಾಡಬೇಕು ಎಂಬುದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಹೇಳಿರುವ ಸ್ಟೆಪ್ ಪಾಯಿಂಟ್ಸ್ ಗಳನ್ನ ಗಮನವಾಗಿ ಕೇಳಿರಿ, ಯಾಕಂದ್ರೆ ನೀವು ಇಲ್ಲಿ ಪ್ರೊಸೆಸ್ ಮಾಡುವ ಕಾರ್ಯ ಹೊಂದಿದೆ. ಸೊ ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಮೊದಲಿಗೆ OS ಅನ್ನ ಗಮನಿಸೋದಾದ್ರೆ ಕೇಳಿಸಿಕೊಳ್ಳುವುದು ನಿಮ್ಮ ಸರದಿ. ಕ್ರಮದ ಅಗತ್ಯ. ಆಗಸ್ಟ್ 4 ಮೊದಲು ಓದಿ ಮತ್ತು ಪ್ರಕ್ರಿಯಿಸಿ. ಇಲ್ಲಿಯವರೆಗೆ ಪ್ರತಿಯೊಂದು ಓ ನ್ಯೂಸ್ ಸಂದೇಶವು ನಮ್ಮಿಂದ ನಿಮಗೆ ಬಂದಿದೆ. ಇಂದು ಅದು ಬದಲಾಗುತ್ತದೆ, ಏಕೆಂದರೆ ನಾವು ಇಂದು ನಿಮ್ಮಿಂದ ಕೇಳಲು ಬಯಸುತ್ತೇವೆ. ಸೊ ನಾವು ಸಂಕ್ಷಿಪ್ತ ಆದರೆ ಮುಖ್ಯವಾದ ಸಮೀಕ್ಷೆಯನ್ನ ಸಿದ್ಧಪಡಿಸಿದ್ದೇವೆ. ಅದು ನಮ್ಮ ಪ್ರಯಾಣದ ಮುಂದಿನ ಹಂತವನ್ನ ರೂಪಿಸಲು ಸಹಾಯ ಕೂಡ ಮಾಡುತ್ತದೆ. ಸೊ ಕೇವಲ 3 ಪ್ರಶ್ನೆಗಳು ಮಾತ್ರ, ಆದರೆ ನಿಮ್ಮ ಉತ್ತರಗಳು ನಿಮ್ಮ ಭಾವನೆಯನ್ನ ಅರ್ಥ ಮಾಡಿಕೊಳ್ಳಲು ನಮಗೆ ಅದು ಸಹಾಯ ಮಾಡುತ್ತದೆ. ಸೊ ನೀವು ಎಲ್ಲಿದ್ದೀರಿ ಮತ್ತು ನಾವೆಲ್ಲರೂ ಶ್ರಮಿಸುತ್ತಿರುವ ಈ ಕನಸನ್ನ ತಲುಪಲು ನೀವು ಎಷ್ಟು ಬದ್ಧರಾಗಿದ್ದೀರಿ, ದಯವಿಟ್ಟು ವಿಳಂಬ ಮಾಡೋಕೆ ಹೋಗಬೇಡಿ. ಸೊ ಹಾಗಾಗಿ ನಿಮ್ಮ ಸ್ಥಳೀಯ ಸಮಯ ವಲಯದಲ್ಲಿ ಆಗಸ್ಟ್ 4 ಮಧ್ಯರಾತ್ರಿ ಈ ಸಮೀಕ್ಷೆ ಮುಕ್ತಾಯಗೊಳ್ಳುತ್ತದೆ. ಸೊ ಹಾಗಾಗಿ ಸಮೀಕ್ಷೆಯನ್ನ ತೆಗೆದುಕೊಳ್ಳಲು ನೀವು ನಿಮ್ಮ ಬ್ಯಾಕ್ ಆಫೀಸ್ OS ಗೆ ಲಾಗಿನ್ ಆಗಿರಬೇಕು. ನಿಮ್ಮ ಧ್ವನಿ ಮುಖ್ಯವಾಗಿದೆ ಮತ್ತು ಇದು ನಿಮ್ಮ ಧ್ವನಿಯನ್ನ ಕೇಳಬೇಕಾದ ಕ್ಷಣ. ಸೊ ನಿಮ್ಮ ಅನಿಸಿಕೆಯನ್ನ ನಿಖರವಾಗಿ ನಮಗೆ ಹೇಳಲು ಇದು ಮೊದಲ ಅವಕಾಶವಾಗಿದೆ. ಸೊ ಮುಂದೆ ಸಾಗೋಣ. ಇದನ್ನ ಇನ್ನಷ್ಟು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಆಗಸ್ಟ್ 4 ಮೊದಲು ಇದನ್ನ ಓದಿ ಮತ್ತೆ ಪ್ರತಿಕ್ರಿಯಿಸಿ ಅಂತ ಹೇಳಿದ್ದಾರೆ. ಇಷ್ಟಕ್ಕೂ ಯಾಕೆ ಇದನ್ನ ಓದ್ಬೇಕು ಮತ್ತೆ ಪ್ರತಿಕ್ರಿಯಿಸಬೇಕು ಅಂತ ಹೇಳೋದಾದ್ರೆ, ನಿಮ್ಮಿಂದ ಇದನ್ನ ಕೇಳಲು ಬಯಸುತ್ತಿದ್ದೇವೆ. ಸೊ ಪ್ರಯಾಣದ ಮುಂದಿನ ಹಂತವನ್ನ ಒಗ್ಗಟ್ಟಾಗಿ ರೂಪಿಸಲು ಇದು ಸಹಾಯ ಮಾಡುತ್ತದೆ. ಹಾಗಾಗಿ ನಿಮಗೆ 3 ಪ್ರಶ್ನೆಗಳನ್ನ ನಾವು ನೀಡ್ತೀವಿ. ಸೊ ಆ ಪ್ರಶ್ನೆಗಳು ಪ್ರಶ್ನೆ ಮಾತ್ರ ಆಗಿರೋದಿಲ್ಲ, ನಿಮ್ಮ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಲು ಅದು ನಮಗೆ ಹೆಲ್ಪ್ ಮಾಡುತ್ತೆ, ಸಹಾಯ ಮಾಡುತ್ತದೆ. ಸೊ ಹಾಗಾಗಿ ನೀವು ಎಲ್ಲಿದ್ದೀರಿ, ನಾವೆಲ್ಲರೂ ಶ್ರಮಿಸುತ್ತಿರುವ ಈ ಕನಸನ್ನ ತಲುಪಲು ನೀವು ಎಷ್ಟು ಬದ್ಧರಾಗಿದ್ದೀರಿ ಅಂತ ತಿಳಿದುಕೊಳ್ಳುವ ನಮಗೆ ಸಹಾಯ ಮಾಡುತ್ತದೆ. ಹಾಗಾಗಿ ಈ 3 ಪ್ರಶ್ನೆಗಳನ್ನ ನಿಮ್ಗೆ ನೀಡುತ್ತೇವೆ. ಸೊ ಈ ಪ್ರಶ್ನೆಗಳು ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತ ನೋಡೋದಾದ್ರೆ, ಈಗ OS ನಲ್ಲಿ ಕೆಳಗಡೆ ನೀಡಿರುವ ಪ್ರಕಾರ ಈಗ ಪ್ರತಿಕ್ರಿಯಿಸಲು ಇದನ್ನ ಕ್ಲಿಕ್ ಮಾಡಿ ಅಂತ ಹೇಳಿದ್ದಾರೆ. ಹೀಗೆ ಸ್ಕ್ರೋಲ್ ಮಾಡಿ ಕೆಳಗೆ ಬಂದ ತಕ್ಷಣ ಈಗ ನೀವು ಗಮನಿಸಬಹುದು, ಪ್ರತಿಕ್ರಿಯಿಸಲು ಇದನ್ನ ಕ್ಲಿಕ್ ಮಾಡಿ ಅಂತ ಆಪ್ಷನ್ ಕೂಡ ಒಂದು ಕೊಟ್ಟಿದ್ದಾರೆ. ಸೊ ಅದನ್ನ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತದೆ. ಸೊ ಮುಂದಿನ ಪ್ರೊಸೆಸ್ ಲೋಡಿಂಗ್ ಆದ ತಕ್ಷಣ ಫಸ್ಟ್ ಸರ್ವೆ ಅಂತ ಈಗ ಒಂದು ಈ ರೀತಿಯಾಗಿ ಪೇಜ್ ಕೂಡ ಓಪನ್ ಆಗುತ್ತದೆ. ಸೊ ಇದನ್ನ ನಾವು ಕನ್ನಡಕ್ಕೆ ಕನ್ವರ್ಟ್ ಮಾಡಿಕೊಂಡು ನಿಮ್ಗೆ ಮತ್ತಷ್ಟು ಈಸಿ ಆಗುತ್ತೆ. ಸೊ ಹಾಗಾಗಿ ಕನ್ನಡಕ್ಕೆ ಕನ್ವರ್ಟ್ ಮಾಡ್ತೀನಿ. ಸೊ ಇದರ ಮೊದಲ ಸಮೀಕ್ಷೆ ಅಂತ ಬರ್ತಾ ಇದೆ. ಮುಖ್ಯವಾಗಿ ಇದನ್ನ ಯಾಕೆ ನೀಡಿದ್ದಾರೆ, ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಇದೆ ಅಂತ ಕಂಪ್ಲೀಟ್ ಆಗಿ ಹೇಳ್ಬಿಡ್ತೀನಿ. ಸೊ ಇದನ್ನ ಊಹಿಸಿಕೊಳ್ಳಿ, ನೀವು ನಿಜವಾಗಿಯೂ ಕಾಳಜಿ ವಹಿಸುವ ಜನರ ಗುಂಪಿನೊಂದಿಗೆ ಒಂದು ಪ್ರಮುಖ ರಸ್ತೆ ಪ್ರವಾಸದಲ್ಲಿದ್ದೀರಿ. ಅಂದ್ರೆ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ನೀವೆಲ್ಲರೂ ಮುಖ್ಯವಾದ ಗಮ್ಯಸ್ಥಾನದ ಕಡೆಗೆ ಪ್ರಯಾಣಿಸುತ್ತಿದ್ದೀರಿ. ಎಲ್ಲರೂ ಕೂಡ ಒಂದು ಪ್ರಯಾಣದ ಕಡೆಗೆ ಹೋಗ್ತಾ ಇದ್ದೀರಾ ಅಂತ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಸೊ ನೀವು ಬಂದಾಗ ಜೀವನವನ್ನ ಬದಲಾಯಿಸುವ ಭರವಸೆ ನೀಡುವ ಒಂದು, ಆದರೆ ದಾರಿಯುದ್ದಕ್ಕೂ ವಾಹನವು ಹಾಳಾಗುತ್ತದೆ. ಅಂದ್ರೆ ನೀವು ಹೋಗ್ತಾ ಇರುವಂತಹ ವಾಹನ ಏನಾಗ್ತಾ ಇದೆ, ದಾರಿಯುದ್ದಕ್ಕೂ ಹಾಳಾಗ್ತಾ ಹೋಗ್ತಾ ಇರುತ್ತದೆ. ಸೊ ಅದನ್ನ ಸುಲಭವಾಗಿ ದುರಸ್ತಿ ಮಾಡಲು ಸಾಧ್ಯವಿಲ್ಲ ಎಂದು ನೀವು ಕಂಡ್ಕೊಳ್ತೀರಾ. ಸೊ ಈಸಿಯಾಗಿ ಅದನ್ನ ಸಾಲ್ವ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಅದನ್ನ ತಿಳ್ಕೊತೀರಾ ಅಂತ ಹೇಳ್ತಾರೆ. ವಾಸ್ತವವಾಗಿ ಎಂಜಿನ್ ಜಖಂಗೊಂಡಿದೆ ಮತ್ತು ವಾಹನವನ್ನ ರಕ್ಷಿಸಲು ಸಾಧ್ಯವಾಗದಿರಬಹುದು ಎಂದು ನೀವು ಅರಿತುಕೊಳ್ಳಿರಿ. ಅಂದ್ರೆ ಒಂದ್ ರೇಂಜ್ ಅಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಆಗಿ ನಮ್ಮ ಎಂಜಿನ್ ಅಂದ್ರೆ ನಮ್ಮ ವಾಹನದ ಎಂಜಿನ್
ಪೂರ್ಣವಾಗಿ ಜಖಂಗೊಂಡಿದೆ ಮತ್ತು ವಾಹನವನ್ನ ರಕ್ಷಿಸಲು ಸಾಧ್ಯವಾಗದಿರಬಹುದು ಎಂದು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಈ ಒಂದು ಪ್ರಮುಖ ನಿರ್ಧಾರವನ್ನ ನೀವು ಎದುರಿಸ್ತೀರಾ. ಆ ಒಂದು ಮೂಮೆಂಟ್ ಅಲ್ಲಿ ನೀವು ಅದನ್ನ ಫೇಸ್ ಮಾಡ್ಬೇಕಾಗುತ್ತೆ. ಸೊ ಈಗ ನೀವು ಪ್ರಯಾಣವನ್ನ ಸಂಪೂರ್ಣವಾಗಿ ರದ್ದುಗೊಳಿಸ್ತೀರಾ, ಅಥವಾ ಹಳೆಯ ವಾಹನವು ಮತ್ತೆ ವಿಫಲವಾಗಬಹುದು ಎಂದು ತಿಳಿದುಕೊಂಡು ಅದನ್ನ ಪ್ಯಾಚ್ ಅಪ್ ಮಾಡಲು ನೀವು ಪ್ರಯತ್ನಿಸುತ್ತೀರಾ, ಅಥವಾ ಪ್ರಯಾಣವನ್ನ ಮುಂದುವರಿಸಲು ಅಂತಿಮವಾಗಿ ನಿಮ್ಮ ಗಮ್ಯಸ್ಥಾನವನ್ನ ತಲುಪಲು ನೀವು ಹೊಸ ವಿಶ್ವಾಸಾರ್ಹ ವಾಹನವನ್ನ ಕಂಡುಕೊಳ್ತೀರಾ. ಸೊ ಹೀಗಾಗಿ ಈ ಸಮೀಕ್ಷೆಯ ಈ 3 ನಿರ್ಧಾರದ ಬಗ್ಗೆ ನಾವೆಲ್ಲರೂ ಶ್ರಮಿಸುತ್ತಿರುವ ಗಮ್ಯಸ್ಥಾನಕ್ಕೆ ನೀವು ಎಷ್ಟು ಬದ್ಧರಾಗಿದ್ದೀರಿ ಮತ್ತು ನಮ್ಮೊಂದಿಗೆ ಮುಂದುವರಿಯಲು ನೀವು ಎಷ್ಟು ಸಿದ್ಧರಿದ್ದೀರಿ ಎಂದು ನಾವು ತಿಳಿದುಕೊಳ್ಳಲು ಬಯಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ಪ್ರಮುಖವಾಗಿ 3 ಪ್ರಶ್ನೆಗಳನ್ನ ಅವರು ನೀಡಿದ್ದಾರೆ. ಸೊ ಪ್ರಮುಖವಾದ ಪ್ರಶ್ನೆಗಳು ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ, ಸೊ ಸಂಪೂರ್ಣವಾಗಿ ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ, ನಿಮ್ಮ ವಾಹನ ಹೋಗುವಾಗ, ಪ್ರವಾಸ ಹೋಗುವಂತಹ ಒಂದು ವಾಹನ ಜಖಂಗೊಂಡಾಗ ನೀವು ಮುಂದೆ ಮಾಡುವಂತ ಕಾರ್ಯಕ್ರಮ ಏನು, ಅಂದ್ರೆ ಮುಂದೆ ನೀವು ತಗೊಳ್ಳುವಂತ ನಿರ್ಧಾರಗಳೇನು. ಸೊ ಆ ರೀತಿ ಆದಾಗ ನೀವು ಪ್ರಯಾಣವನ್ನು ಸಂಪೂರ್ಣವಾಗಿ ರದ್ದುಗೊಳಿಸ್ತೀರಾ. ಸೊ ಮಧ್ಯದಲ್ಲಿ ಹೋದಾಗ ಆ ವಾಹನ ಅಲ್ಲಿ ಜಖಂಗೊಂಡಾಗ ಆ ವಾಹನವನ್ನೇ ಬಿಡ್ತೀರಾ ಅಂತ ಕೇಳಿದ್ದಾರೆ. ಇಲ್ಲ, ಹಳೆ ವಾಹನವು ಮತ್ತೆ ವಿಫಲವಾಗಬಹುದು ಎಂದು ತಿಳಿದುಕೊಂಡು ಅದನ್ನ ಪ್ಯಾಚ್ ಅಪ್ ಮಾಡ್ತೀರಾ, ಅಥವಾ ಅದೂ ಅಲ್ಲದೆ ಅಂತಿಮವಾಗಿ ನಿಮ್ಮ ಗಮ್ಯಸ್ಥಾನವನ್ನ ತಲುಪಲು ನೀವು ಹೊಸ ವಿಶ್ವಾಸಾರ್ಹ ವಾಹನವನ್ನ ಕಂಡುಕೊಳ್ತೀರಾ ಅಂತ ಕೇಳಿದ್ದಾರೆ. ಸೊ ಒಳ್ಳೆ ಪ್ರಶ್ನೆ ಇದು. ಸೊ ಇದು ಯಾವ ರೀತಿ ಕೇಳಿದ್ದಾರೆ ಅಂತಂದ್ರೆ ಇಮ್ಯಾಜಿನ್ ಮಾಡ್ಕೋಬೇಕು. ಸೊ ಈಗ ನೀವು ಲಾಗಿನ್ ಆಗಿದ್ದೀರಿ, ನೀವು ಯಾವುದೇ ಸಮಯದಲ್ಲಿ ನಿಮ್ಮ ಉತ್ತರಗಳನ್ನ ನವೀಕರಿಸಬಹುದು ಮತ್ತು ಮರು ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. ಇಷ್ಟಕ್ಕೂ 3 ಪ್ರಶ್ನೆಗಳನ್ನ ಅವರು ಈಸಿಯಾಗಿ ಕೇಳಿದ್ದಾರೆ. ಸೊ ಇಲ್ಲಿ ಪ್ರೊಸೆಸ್ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ, ಮೊದಲಿಗೆ ಸೆಲೆಕ್ಟ್ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಕನ್ನಡ ನಾನು ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ, ಕರ್ನಾಟಕ ಪೀಪಲ್ ಆಗಿರೋದ್ರಿಂದ ಸೊ ಕನ್ನಡನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಮೊದಲಿಗೆ ನಮ್ಮ ದೊಡ್ಡ ಮತ್ತು ದಪ್ಪ ಸುಂದರವಾದ ಹಂಚಿಕೆಯ ಕನಸನ್ನ ತಲುಪಲು ನೀವು ಎಷ್ಟು ಬದ್ಧರಾಗಿದ್ದೀರಿ? ಪ್ರಾಮಾಣಿಕವಾಗಿ ಉತ್ತರಿಸಲು ದಯವಿಟ್ಟು ಉಲ್ಲೇಖ ಓ ನ್ಯೂಸ್ 6ಗೆ ಹಿಂದಿರುಗಿ ಅಂತ ಹೇಳಿದ್ದಾರೆ. ಇದರಲ್ಲಿ 3 ಆಪ್ಷನ್ಸ್ ಗಳನ್ನ ನೀಡಿದ್ದಾರೆ. ಸಂಪೂರ್ಣವಾಗಿ ಬದ್ಧ, ನಾನು ಇದನ್ನ ಪರಿಹರಿಸಲು ಬಯಸುತ್ತೇನೆ. ಎರಡನೇ ಆಪ್ಷನ್, ಸ್ವಲ್ಪ ಮಟ್ಟಿಗೆ ಬದ್ಧನಾಗಿದ್ದೇನೆ, ನನಗೆ ಇನ್ನೂ ಆಸಕ್ತಿ ಇದೆ ಆದರೆ ಖಚಿತವಿಲ್ಲ ಅಂತ ಹೇಳಿದ್ದಾರೆ. ಇನ್ನು 3ನೇ ಪ್ರಶ್ನೆ, ನಾನು ಇನ್ನು ಮುಂದೆ ಬದ್ಧನಾಗಿಲ್ಲ, ಈ ಪ್ರಯಾಣ ನನಗಲ್ಲ. ಸೊ ಈ 3 ಆಪ್ಷನ್ ನಲ್ಲಿ ನೀವು ಯಾವುದು ನಿಮಗೆ ಸೂಟ್ ಆಗುತ್ತೆ, ನಿಮ್ಮ ಒಪಿನಿಯನ್ ಬಿಟ್ಟಿದ್ದಾರೆ. ಸೊ ಅವ್ರು ಹೇಳಿರೋ ಪ್ರಕಾರ ನೀವು ಮಾತನಾಡಲು ಇದೊಂದು ಅವಕಾಶ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನಿಮ್ಮ ಒಪಿನಿಯನ್ ಆಗಿರೋದ್ರಿಂದ ಈ 3ರಲ್ಲಿ ಆನ್ ಪ್ಯಾಸಿವ್ ಬಗೆಗೆ ನೀವು ಯಾವ ಆಯ್ಕೆಯನ್ನ ಚೂಸ್ ಮಾಡ್ತೀರೋ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ, ಅಥವಾ ಇದ್ರ ಮೇಲೆ ಈ ರೀತಿಯಾಗಿ ಟ್ಯಾಪ್ ಮಾಡ್ಬೇಕಾಗುತ್ತೆ. ಸೊ ಇದಾದ್ಮೇಲೆ ಎರಡನೆಯ ಪ್ರಶ್ನೆಯ ಕಡೆ ನೋಡೋದಾದ್ರೆ, ಈ ಕನಸನ್ನ ಸಾಧಿಸಲು ನೀವು ಎಷ್ಟು ಕಾಲ ಬದ್ಧರಾಗಿರಲು ಸಿದ್ಧರಾಗಿದ್ದೀರಿ ಅಂತ ಕೇಳಿದ್ದಾರೆ. ಸೊ ಆನ್ ಪ್ಯಾಸಿವ್ ಅನ್ನೋ ಒಂದು ಕಂಪನಿನ ಈ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ನೀವು ಇನ್ನು ಎಷ್ಟು ದಿನ ವೇಟ್ ಮಾಡೋಕೆ ರೆಡಿ ಆಗಿದ್ದೀರಾ, ತಯಾರಾಗಿದ್ದೀರಾ ಅಂತ ಕೇಳಿದ್ದಾರೆ. ಸೊ ಮೊದಲನೇ ಆಪ್ಷನ್ 90 ದಿನಗಳಿದೆ, ಎರಡನೇ ಆಪ್ಷನ್ 180 ದಿನ ಇದೆ. ಸೊ 3ನೇ ಆಪ್ಷನ್ ಬಂದ್ಬಿಟ್ಟು ಸಮಯದ ಚೌಕಟ್ಟು ಇರಲಿ, ನಾನು ನಿಮ್ಮೊಂದಿಗೆ ಇದ್ದೇನೆ ಅಂತ ಇದೆ. ಸೊ ಇದರಲ್ಲೂ ಕೂಡ ನಿಮ್ಮ ಒಪಿನಿಯನ್ ಬಿಟ್ಟಿದ್ದು. ಸಿಂಪಲ್ ಇಷ್ಟೇನೆ, 90 ದಿನ ವೇಟ್ ಮಾಡ್ತೀರಾ ಅಥವಾ 180 ದಿನ ವೇಟ್ ಮಾಡ್ತೀರಾ, ಅಥವಾ ಇಲ್ಲ ಸಮಯದ ಚೌಕಟ್ಟು ಏನೇ ಇರಲಿ ನಾನು ನಿಮ್ಮೊಂದಿಗೆ ಇರ್ತೀನಿ ಅನ್ನೋ ಒಂದು ಆಶಾಭಾವನೆ ನಿಮ್ಮಲ್ಲಿದೆಯಾ? ಸೊ 3ರಲ್ಲಿ ಯಾವುದು ಬೇಕೋ ಅದರಲ್ಲಿ ನೀವು ಒಂದನ್ನ ಚಾಯ್ಸ್ ಮಾಡ್ಬೇಕಾಗುತ್ತೆ. 1 ಮಾಡಿ ಅಥವಾ 2 ಮಾಡಿ, ಅದು ಆಸ್ ಎ ಯುವರ್ ಚಾಯ್ಸ್, ಯುವರ್ ಒಪಿನಿಯನ್ ಅಂತ ಹೇಳ್ಬೋದು ಅಷ್ಟೇನೆ. ಇನ್ನು 3ನೇ ಪ್ರಶ್ನೆಯ ಕಡೆಗೆ ಗಮನ ಹರಿಸೋದಾದ್ರೆ, ನಮ್ಮ ಗಮ್ಯಸ್ಥಾನವನ್ನ ತಲುಪಲು ನಾವು ಬಳಸುತ್ತಿರುವ ವಾಹನವು ಸಾಕಾಗದೇ ಇರಬಹುದು, ನಿಮ್ಮ ದೃಷ್ಟಿಕೋನವನ್ನು ಯಾವುದು ವಿವರಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿಗೆ 3 ಆಪ್ಷನ್ ಇದೆ. ಅಲ್ಲಿಗೆ ತಲುಪಲು ನಮಗೆ ಹೊಸ ಮತ್ತು ಬಲಿಷ್ಠ ವಾಹನ ಬೇಕು ಎಂದು ನಾನು ನಂಬುತ್ತೇನೆ. ಇನ್ನು ಎರಡನೇ ಆಪ್ಷನ್ಸ್, ನಾವು ಹಳೆಯದನ್ನೇ ಸರಿಪಡಿಸುವುದನ್ನ ಮುಂದುವರಿಸಬಹುದು ಎಂದು ನಾನು ಬಯಸುತ್ತೇನೆ. ಇನ್ನು 3ನೇ ಆಪ್ಷನ್, ನನಗೆ ಇನ್ನೂ ಖಚಿತವಿಲ್ಲ ಆದರೆ ಹೊಸ ಆಯ್ಕೆಗಳನ್ನ ಅನ್ವೇಷಿಸಲು ನಾನು ಮುಕ್ತನಾಗಿದ್ದೇನೆ ಅಂತ 3 ಆಪ್ಷನ್ಸ್ ಗಳನ್ನ ನೀಡಿದ್ದಾರೆ. ಸೊ ನಿಮ್ಮ ಒಪಿನಿಯನ್ ಆನ್ ಪ್ಯಾಸಿವ್ ಬಗೆಗೆ ಕೇಳಿರುವಂತದ್ದು. ಸೊ ಈಗ ಇಲ್ಲಿವರೆಗೂ ವೇಟ್ ಮಾಡಿರುವಂತಹ ಫೌಂಡರ್ಸ್ ಗಳಿಗೆ ಮುಖ್ಯವಾಗಿ ಅದನ್ನ ಕೇಳ್ತಾ ಇದ್ದಾರೆ. ಸೊ ಈ 3ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ಯಾವ್ದು ನಿಮ್ಗೆ ಸ್ಯಾಟಿಸ್ಫೈ ಆಗುತ್ತೆ, ಯಾವ್ದು ನಿಮ್ಗೆ ಕರೆಕ್ಟ್ ಆಗಿ ಅನ್ಸುತ್ತೆ ಅದನ್ನ ನೀವು ಚಾಯ್ಸ್ ಮಾಡಿಬಿಟ್ಟು ಕೆಳಗಡೆ ಬಂದು
ನಿಮ್ಮ ಆಲೋಚನೆಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಅಭಿಪ್ರಾಯಗಳು ನಮ್ಮ ಮುಂದಿನ ಹಾದಿಯನ್ನ ಒಟ್ಟಾಗಿ ರೂಪಿಸಲು ಅದು ಸಹಾಯ ಮಾಡುತ್ತದೆ. ಸೊ ಹಾಗಾಗಿ ಪ್ರಯಾಣ ಮುಗಿದಿಲ್ಲ ಮತ್ತು ನಿಮ್ಮ ಬದ್ಧತೆಯಿಂದ ನಾವು ಗಮ್ಯಸ್ಥಾನವನ್ನ ತಲುಪುವುದಲ್ಲದೆ ಮೊದಲಿಗಿಂತ ಉತ್ತಮ ಮತ್ತು ವೇಗವಾಗಿ ಮತ್ತು ಬಲವಾದ ರೀತಿಯಲ್ಲಿ ಅದನ್ನ ಮಾಡುವುದನ್ನ ನಾವು ಖಚಿತಪಡಿಸಿಕೊಳ್ಳಬಹುದು. ಸೊ ಹಾಗಾಗಿ ಈ ಪ್ರಶ್ನೆಗಳನ್ನ ನಿಮ್ಗೆ ಕೇಳಿದ್ದೇವೆ, ನಿಮ್ಮ ಆಲೋಚನೆಗೆ ಬಿಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಸೊ ಇದನ್ನ ನೀವು ಎಲ್ಲವನ್ನು ಸೆಲೆಕ್ಟ್ ಮಾಡಿದ ಆದ್ಮೇಲೆ ಮುಂದೆ ಏನ್ ಮಾಡ್ಬೇಕು ಅಂತಂದ್ರೆ, ನೇರವಾಗಿ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ಒಂದು ಸಮೀಕ್ಷೆಯನ್ನ ಸಲ್ಲಿಸಿ ಅಂತ ಇದೆ. ಸೊ 3 ಪ್ರಶ್ನೆಗಳನ್ನ ನೀವು ಸೆಲೆಕ್ಟ್ ಮಾಡಿದ ಮೇಲೆ ಕೊನೆಯದಾಗಿ ಸಮೀಕ್ಷೆಯನ್ನ ಸಲ್ಲಿಸಿ ಅನ್ನುವ ಬಟನ್ ಮೇಲೆ ನೀವು ಅದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಅಂದ್ರೆ ನಿಮ್ಮ ಒಪಿನಿಯನ್ ಆನ್ ಫ್ಯಾಸಿವ್ ಕಂಪನಿಗೆ ಹೋಗಿ ಸೇರುತ್ತೆ ಅನ್ನೋದು. ಆನ್ ಫ್ಯಾಸಿವ್ ಕಂಪನಿ ಇದನ್ನ ಓ ನ್ಯೂಸ್ ಎಂಟರ್ ಅಲ್ಲಿ ಇದನ್ನ ಆಡ್ ಮಾಡಿದ್ದಾರೆ. ಅಪ್ಡೇಟ್ಸ್ ಕೂಡ ಇದಾಗಿದೆ. ಸೊ ಹಲವಾರು ಪ್ರಶ್ನೆಗಳು ಫೌಂಡರ್ ಗಳ ತಲೆಯಲ್ಲಿ ಇತ್ತು. ಇದು ಆಗದು, ಫೇಕ್ ಅಂತೆಲ್ಲ ಹೇಳ್ತಾ ಇದ್ರು. ಹಾಗಾಗಿ ನಿಮ್ಮ ಒಪಿನಿಯನ್ ಗಳನ್ನ ನೀವು ಈಗ ನೇರವಾಗಿ ಹೇಳ್ಬಹುದು ಮತ್ತು ನೀವು ನಿಮ್ಮ ಒಪಿನಿಯನ್ ಗಳನ್ನ ಕೂಡ ಹೇಳ್ಬಹುದು. ಸೊ ಹಾಗಾಗಿ ಯಾರಿಗೆ ಟ್ರಸ್ಟ್ ಇಲ್ಲ, ಯಾರಿಗೆ ಆನ್ ಫ್ಯಾಸಿವ್ ಕಂಪನಿ ಮೇಲೆ ಬಲವಾದ ನಂಬಿಕೆಗಳಿಲ್ಲ, ಸೊ ಡೈರೆಕ್ಟ್ ಆಗಿ ನೀವು ಹೋಗಿ ನಿಮ್ಮದೇ ಆಗಿರುವಂತ ಬ್ಯಾಕ್ ಆಫೀಸ್ ನಲ್ಲಿ ಲಾಗಿನ್ ಆಗಿ ಸೊ ನಿಮ್ಮ ಒಪಿನಿಯನ್ ಗಳನ್ನ ಶೇರ್ ಮಾಡ್ಕೋಬಹುದು ಅಂತ ಓ ನ್ಯೂಸ್ 8 ಅಲ್ಲಿ ಆಗಿರುವಂತಹ ಅಪ್ಡೇಟ್ಸ್ ಇದಾಗಿತ್ತು. ಸೊ ಹಾಗಾಗಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಇದು ಆಗಸ್ಟ್ 4ರ ಒಳಗಾಗಿ ಪ್ರತಿಕ್ರಿಯಿಸಿ ಅಂತ ಹೇಳಿದ್ದಾರೆ. ಅಷ್ಟರೊಳಗೆ ಎಲ್ರೂ ಕೂಡ ಓದ್ಕೊಂಡು ಅಷ್ಟರೊಳಗಡೆನೆ ಹೋಗಿ ಅದಕ್ಕೆ ಸಬ್ಮಿಟ್ ಮಾಡಿ ಅಂತ ಹೇಳ್ತಾ ಇಂದಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿದ ಎಲ್ಲರಿಗೂ ವಿಭಿನ್ನರಾಗ ಚಾನೆಲ್ ಕಡೆಯಿಂದ ತುಂಬಾ ಧನ್ಯವಾದ ಹೇಳ್ತೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಆನ್ ಫ್ಯಾಸಿವ್ ಮಾಹಿತಿ ಇಷ್ಟ ಆದಲ್ಲಿ ಅಥವಾ ಮಾಹಿತಿ ಬೇಕಾದವರು ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಲಿಂಕ್ ಅನ್ನ ಹಾಕಿರ್ತೀನಿ. ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.